ಹೆಣ್ಣು ಮಗುವಿನ ತಂದೆ ನೀವಾಗಿದ್ರೆ ಅಥವಾ ಒಂದು ಹೆಣ್ಣು ಮಗುವನ್ನ ನೀವು ಶಾಲಾ ಕಾಲೇಜುಗಳಿಗೆ ಕಳುಹಿಸ್ತಾ ಇದ್ದೀರಿ, ಅದೇ ಒಂದು ಹೆಣ್ಣು ಮಗುವನ್ನ ನೀವು ಶಾಲಾ ಕಾಲೇಜುಗಳಿಗೆ ಬಸ್, ಆಟೋ ಅಥವಾ ಇನ್ನಿತರ ವೆಹಿಕಲ್ ಮುಖಾಂತರ ಕಳಿಸ್ತಾ ಇದ್ರೆ ನೀವು ಇದನ್ನ ನೋಡ್ಲೇಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಾರ ಒಂದು ಘಟನೆ ನಡೆಯುತ್ತೆ. ಆಟೋ ಚಾಲಕನೋರ್ವ ಸಣ್ಣ ಪುಟ್ಟ ಬಾಲಕಿಯನ್ನ ಆಟೋ ಒಂದು ಕಡೆ ನಿಲ್ಲಿಸಿ ದೌರ್ಜನ್ಯವೆಸಗಲು ಶ್ರಮ ಪಡ್ತಾನೆ. ಬಾಲಕಿ ನಿರಂತರವಾಗಿ ಪದೇ ಪದೇ ಬಾರಿ ಹೇಳ್ತಾಳೆ, ಕರ್ಕೊಂಡೋಗಿ, ನನ್ನನ್ನ ಕರ್ಕೊಂಡೋಗಿ ಅಂತ ಆ ಒಂದು ಕೈಯಲ್ಲಿ ಆಜ್ಞೆ ಮಾಡುತ್ತಿರುವುದು ನಮಗೆ ಕಾಣುತ್ತೆ. ಆದ್ರೂ ಕೇಳದ ಈ ಭೂಪ ದೌರ್ಜನ್ಯ ಮಾಡೇ ಬಿಟ್ಟಾನೆ. ನಿಸ್ಸಹಾಯಕಳಾಗಿ ಆ ಬಾಲಕಿ ಏನ್ ಮಾಡಕ್ಕಾಗುತ್ತೆ? ಆ ಒಂದು ಆರೋಪಿಯನ್ನ ಬಂಧನ ಮಾಡಿದ ವಿಡಿಯೋವು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಯಾರೇ ಇರಲಿ, ಯಾವ ಧರ್ಮವೇ ಆಗಿರ್ಲಿ, ಹೆಸರು, ಜಾತಿ, ಪಂಗಡ ಯಾವುದು ಬೇಡ, ಮನುಷ್ಯ ಓರ್ವ ಆರೋಪಿ ಆ ಒಂದು ಸ್ಥಾನದಲ್ಲಿ ಆ ಒಂದು ವ್ಯಕ್ತಿಯನ್ನ ಇಟ್ಟು ಪರಿಚಯಿಸಬೇಕು. ಇವತ್ತು ಅರೆಸ್ಟ್ ಆಯಿತು, ನಂತರ ಏನಾಗುತ್ತೆ? ಜಾಮೀನಿನ ಮೇಲೆ ಹೊರಗೆ ಬರ್ತಾರೆ. ಇದು ನಿರಂತರವಾಗಿ ಚೈನ್ ಸಿಸ್ಟಮ್ ಅಲ್ಲಿ ಆಗ್ತಾನೆ ಇರುತ್ತೆ, ರೋಟೇಷನ್ ಆಗುತ್ತಾನೆ ಇರುತ್ತೆ. ಇವರಲ್ಲ ಅಂದ್ರೆ ಇನ್ನೊಬ್ರು, ಇನ್ನೊಬ್ಬರಲ್ಲ ಅಂದ್ರೆ ಇನ್ನೊಬ್ರು. ಇವೆಲ್ಲದಕ್ಕೂ ಕಡಿವಾಣ ಹಾಕ್ಲಿಕ್ಕೆ ಯಾರಿಂದ ಸಾಧ್ಯ? ಸೊ ಈ ಒಂದು ವಿಚಾರವಾಗಿ ಇವತ್ತು ಮಾತಾಡ್ತಾ ಹೋಗೋಣ. ನಂತರ ನೀವು ಒಂದು ಹೆಣ್ಣು ಮಗುವಿನ ತಂದೆ ಆಗಿರ್ಲೂಬಹುದು. ಸೊ ಅದರಿಂದಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ವಿಡಿಯೋವನ್ನ ದಯವಿಟ್ಟು ಎಲ್ಲಾ ಕಡೆ ಶೇರ್ ಮಾಡೋಕಂತೂ ಮರಿಬೇಡಿ. ಒಂದು ಉಪಯುಕ್ತ ಅನಿಸಿದ್ರೆ ಮಾತ್ರ, ಅಥವಾ ನಿಮ್ಮ ಅಭಿಪ್ರಾಯ ವ್ಯತ್ಯಾಸಗಳೇನಾದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಸ್ನೇಹಿತರೆ, ನಾವು ಓರ್ವ ನಮ್ಮ ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಕಳುಹಿಸುವಂತಹ ಸಂದರ್ಭದಲ್ಲಿ ಏನೇನು ಪ್ರಮುಖವಾಗಿ ನೋಡ್ಕೊಳ್ಬೇಕು? ಬೆಳಿಗ್ಗೆ ನಾವು ಕಾರಣಾಂತರಗಳಿಂದ ಹಲವಾರು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೇವೆ. ಮಕ್ಕಳಿಗಾಗಿ ನಮ್ಮ ಆ ಒಂದು ಟೈಮ್ ಅನ್ನ ಮೀಸಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯವರು, ತಾಯಂದಿರು ಮನೆ ವರ್ಕ್ ಅಲ್ಲಿ ಬ್ಯುಸಿ ಆಗಿರ್ತಾರೆ, ಅಥವಾ ಇನ್ನಿತರ ಯಾವ್ದಾದ್ರು ತೋಟ ಆ ತರ ಈ ತರ ಅಂತ ಬ್ಯುಸಿ ಆಗಿರ್ತಾರೆ. ಸೊ ಮಕ್ಕಳನ್ನ ಯಾರು ನೋಡ್ಕೋತಾರೆ? ನೋಡ್ಕೊಳ್ಳಕ್ಕೆ ಯಾರು ಇರೋದಿಲ್ಲ. ದುಡ್ಡು ಕೊಟ್ರೆ ಆಟೋದವನು ಕರ್ಕೊಂಡು ಹೋಗ್ತಾನೆ, ಬೈಕ್ನವನು ಕರ್ಕೊಂಡು ಹೋಗ್ತಾನೆ, ಕಾರಲ್ಲೂ ಕರ್ಕೊಂಡು ಹೋಗ್ತಾರೆ, ಬಸ್ಸಲ್ಲೂ ಕರ್ಕೊಂಡು ಹೋಗ್ತಾರೆ. ಮನೆಗೆ ಬಂದು ಪಿಕಪ್ ಮಾಡಿ ಮನೆಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಆದ್ರೆ ಇದು ಎಷ್ಟೊಂದು ಸೇಫ್ ಅನ್ನೋದು ನಾವು ಇವತ್ತು ನೋಡ್ತಾ ಹೋಗ್ಬೋದು. ಇವೆಲ್ಲವೂ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿಯಲ್ಲೆಲ್ಲ ಪರಿಣಾಮ ಬೀರುತ್ತೆ. ಇದೊಂದು ವಿಡಿಯೋ ಏನೋ ಆ ಒಂದು ಮನೆಯ ಹಿತ್ತಲ ಹಿಂದುಗಡೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಅವರು ಅಲ್ಲಿಂದ ವಿಡಿಯೋ ತಗೊಂಡ್ರು. ಆ ಒಂದು ಆಟೋ ಚಾಲಕನಿಗೆ ಗೊತ್ತೇ ಆಗಿಲ್ಲ ಇಂತಹ ಒಂದು ಭಯಾನಕ ಕೃತ್ಯ ಸಮಾಜದ ಮುಂದೆ ಬರುತ್ತೆ. ಯಾಕಂದ್ರೆ ಇದು ನಿರಂತರವಾಗಿ ಆ ವ್ಯಕ್ತಿ ಮಾಡ್ತಾ ಇರ್ಬೋದು. ಓರ್ವ ವ್ಯಕ್ತಿ ಒಂದು ಬಾರಿ ತಪ್ಪು ಮಾಡಿದ್ರೆ ಯಾವತ್ತೂ ಸಿಕ್ಕಾಕೊಳ್ಳಲ್ಲ. ಆ ತಪ್ಪನ್ನ ನಿರಂತರವಾಗಿ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಬಲೆಗೆ ಬೀಳಲೇಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಇವತ್ತು ಸಿಕ್ಕಾಕೊಂಡಿರೋದು, ಯಾರಿಗ್ ಗೊತ್ತು? ಆದ್ರೆ ಅಂತಹ ಪರಿಸ್ಥಿತಿ ಬರೋದಕ್ಕಂತಲೂ ಮೊದಲು ಎಷ್ಟು ಪುಟ್ಟ ಬಾಲಕಿಯರು ಈ ಒಂದು ನೀಚ ಕೃತ್ಯಕ್ಕೆ ಬಲಿಯಾಗಿರ್ಬೇಡ. ಇವೆಲ್ಲವನ್ನ ವಿಶದಾಂಶವಾಗಿ ಪರಿಶೋಧನೆ ನಡೆಸಬೇಕು. ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರೆ ತನಿಖೆ ಯಾವ ರೀತಿಯಲ್ಲೆಲ್ಲ ಸಾಗಬೇಕು ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತೆ. ಮುಂದಿನ ದಿನಗಳಲ್ಲಿ ವ್ಯಕ್ತಿ ಅಥವಾ ಯಾರೇ ಆದ್ರೂ ಇಂತಹ ಕೃತ್ಯವನ್ನ ಇನ್ನೊಬ್ಬರ ಮೇಲೆ ಎಸಗಲೇಬಾರದು. ಬಾಲಕಿಯರನ್ನ, ಸಣ್ಣ ಮಕ್ಕಳನ್ನ, ಇನ್ನು 10ನೇ ಕ್ಲಾಸ್ನವರೆಗಿನ ಮಕ್ಕಳನ್ನ ನೋಡಿದ್ರು ಅಂತಹ ಒಂದು ಕಾಮುಕ ಭಾವದಿಂದ ನೋಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಮ್ಮ ಈ ಒಂದು ರಾಜ್ಯ ಅಥವಾ ನಮ್ಮ ದೇಶದ ಮನುಷ್ಯರ ಆ ಒಂದು ಮನಸ್ಥಿತಿ ಯಾವ ರೀತಿಯಲ್ಲೆಲ್ಲ ಇದೆ ಅಂತ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ನಮ್ಮ ಮಕ್ಕಳನ್ನ ಎಷ್ಟು ಧೈರ್ಯದಿಂದ ಯಾವ ರೀತಿಯಲ್ಲಾದ್ರೂ ಬಸ್ ಮುಖಾಂತರ, ಕಾರ್ ಮುಖಾಂತರ, ಆಟೋ ಮುಖಾಂತರ ನಾವು ಶಾಲಾ ಕಾಲೇಜುಗಳಿಗೆ ಉತ್ತಮ ರೀತಿಯಲ್ಲಿ ತಲುಪಿಸಬಹುದು ಅನ್ನುವಂತಹ ಒಂದು ಭರವಸೆನ ಇಟ್ಕೊಳ್ಬೇಕು. ಎಲ್ಲರೂ, ಪ್ರತಿಯೊಂದು ಪೋಷಕರು ಆತ್ಮಾವಲೋಕನ ಮಾಡಿಕೊಳ್ಳಲೇಬೇಕು. ಇದಕ್ಕೆ ಒಂದು ಪರಿಹಾರ ಅಂತ ನಾವು ಕಂಡುಕೊಳ್ಳಬೇಕು. ನಾವು ಎಷ್ಟೇ ಬ್ಯುಸಿ ಆಗಿದ್ರು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಡ್ಲೇಬೇಕು. ಅವರಿಗಾಗಿ ಕೆಲವೊಂದು ನಮ್ಮ ಟೈಮಲ್ಲಿ ಒಂದು ಟೈಮನ್ನು ಅವರಿಗೋಸ್ಕರ ಮೀಸಲಿಡ್ಲೇಬೇಕು. ಸೊ ಅದರಿಂದಾಗಿ ನಾವು ಮಾಡಬೇಕಾದಂತಹ ಎಲ್ಲಾ ಕಾರ್ಯಗಳಲ್ಲೂ ಇದು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಂದು ಕಾರ್ಯ. ನಮ್ಮ ಮಕ್ಕಳು ಸುರಕ್ಷಿತವಾಗಿ
ನಮ್ಮ ಮನೆಗೆ ಮತ್ತೆ ತಲುಪಬೇಕು ಅಂದಿದ್ರೆ ನಾವು ನಮ್ಮ ಮಕ್ಕಳನ್ನ ಸೇಫ್ ಆಗಿ ಶಾಲಾ ಕಾಲೇಜುಗಳಿಗೆ ತಲುಪಿಸಿ ಮತ್ತೆ ಸೇಫ್ ಆಗಿ ಮನೆಗೆ ಕರೆತರುವಂತಹ ಒಂದು ವ್ಯವಸ್ಥೆಯನ್ನ ನಾವೇ ಮಾಡಬೇಕು. ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಬಲ, ಧೈರ್ಯ, ಆತ್ಮಸ್ಥೈರ್ಯ ಅಂತ ಇದ್ರೆ ಅದು ನಾವೇ ಹೊರತು ಇನ್ಯಾರ ಮೇಲೂ ಅಷ್ಟೊಂದು 100% ಧೈರ್ಯ ಅಂತ ಇಟ್ಕೊಳ್ಳೋಕ್ಕಾಗಲ್ಲ. ಎಷ್ಟೇ ಒಳ್ಳೆಯವನಾಗ್ಲಿ, ಯಾವ ಟೈಮಲ್ಲಿ ಮನುಷ್ಯ ಯಾವ ರೀತಿಯಲ್ಲಿ ಬದಲಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಅದರಿಂದಾಗಿ ನಮ್ಮ ಮಕ್ಕಳ ಸೇಫ್ಟಿ ನಮ್ಮ ಮೊದಲ ಆದ್ಯತೆ. ಸೊ ಅದರಿಂದಾಗಿ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡೋಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.